ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕರ ತಲೆದಂಡ ಆಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು ಅಂತ ಶಾಸಕ ತನ್ವೀರ್ ಸೇಠ್ ಆಗ್ರಹಿಸಿದ್ದಾರೆ. ಪಕ್ಷಕ್ಕೆ ನಿಷ್ಠೆಯಿಂದ ದುಡಿದಿರೋದು ಮುಸ್ಲಿಂ ಸಮುದಾಯ. ಇಲ್ಲಿ ಒಬ್ಬರ ಹಿಂದೆ ಒಬ್ಬರಂತೆ ತಲೆದಂಡ ಆಗ್ತಾ ಇದೆ. ಇದು ರಾಂಗ್ ಮೆಸೇಜ್ ಹೋಗ್ತಾ ಇದೆ. ದಯವಿಟ್ಟು ಈ ವಿಚಾರದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲೇಬೇಕು, ಕೂಡಲೇ ಮಾಡಬೇಕು ಅಂತ ಹೇಳಿ ಶಾಸಕ ತನ್ವೀರ್ ಸೇಠ್ ಆಗ್ರಹಿಸಿದ್ದಾರೆ. ಒಂದೇ ಒಂದು ಉಪಚುನಾವಣೆ ಇಡೀ ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಆಯ್ತಾ ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಸಚಿವರು ಶಾಸಕರಾದಂಥ ತನ್ವೀರ್ ಸೇಠ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಈ ಹಿಂದೆ ಶಾಮನೂರ್ ಶಿವಶಂಕರಪ್ಪನವ್ರನ್ನೇ ಬೆಂಬಲಿಸ್ತಿದ್ರು. ಆದರೆ ಮುಸ್ಲಿಂ ಸಮುದಾಯಕ್ಕೂ ಕೂಡ ಟಿಕೆಟ್ ಬೇಕು ಅನ್ನೋಂಥದ್ದು ನಿನ್ನೆ ಮೊನ್ನೆದಲ್ಲ, ಭಾಳ ಹಿಂದಿನಿಂದಲೂ ಕೂಡ ಕೇಳ್ತಾ ಇದ್ರು. ಅವರ ಅಕಾಲಿಕ ಮರಣದ ನಂತರ ಆ ಸ್ಥಾನಕ್ಕೆ ಮುಸ್ಲಿಂ ಸಮುದಾಯ ಟಿಕೆಟ್ ಕೇಳ್ತು. ಸೊ ಇಲ್ಲಿಂದ ಶುರುವಾದಂಥ ಟಾರ್ಗೆಟು ಈ ಪಕ್ಷದಲ್ಲಿ ನಮ್ಮ ಪೋಷಣೆ ಮಾಡ್ತಿರುವಂಥ ಪಕ್ಷದಿಂದ ಅಪೇಕ್ಷೆ ಇಟ್ಕೋಬೇಕಾಗಿರುವಂಥದ್ದು ತಪ್ಪೇನಲ್ಲ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಈ ಹಿಂದೆಯಿಂದಲೂ ಕೂಡ ನಮ್ಮ ಸಮುದಾಯದ ಒಂದು ದೊಡ್ಡ ಒಂದು ಬೇಡಿಕೆ ಆ ಸ್ಥಾನವನ್ನು ನಮ್ಮ ಬಿಟ್ಕೊಡ್ಬೇಕು ಅಂತ. ಅಷ್ಟಿದ್ರೂ ಕೂಡ ಶಾಮನೂರ್ ಶಿವಶಂಕರಪ್ಪ ಅವ್ರಿಗೆ ಬೆಂಬಲಿಸ್ತಾ ಬಂದಿದ್ದೇವೆ. ಕಳೆದ ಚುನಾವಣೆಯಲ್ಲಿ ಶಾಮನೂರ್ ಶಿವಶಂಕರಪ್ಪ ಅವರು ಇದೇ ನನ್ನ ಕೊನೆಯ ಚುನಾವಣೆ, ಮುಂದೆ ನಾನು ಅಲ್ಪಸಂಖ್ಯಾತರಿಗೆ ಬಿಟ್ಕೊಡ್ತೀನಿ ಅನ್ನೋ ಮಾತು ಬಹಿರಂಗವಾಗಿ ಹೇಳಿರುವಂಥದ್ದು ನಮ್ಮ ಮುಂದೆ ಮಾಹಿತಿ ಇದೆ. ಆ ಸಂದರ್ಭದಲ್ಲೂ ಕೂಡ ನಿರ್ಣಾಯಕ ಮತಗಳು ಅಲ್ಪಸಂಖ್ಯಾತರಿದ್ದರೂ ಕೂಡ JDS ಇಂದ ಅಲ್ಪಸಂಖ್ಯಾತ ಅಭ್ಯರ್ಥಿ, SDP ಯಿಂದ ಅಲ್ಪಸಂಖ್ಯಾತ ಅಭ್ಯರ್ಥಿ, ಆ ಪಕ್ಷದಿಂದನೂ ಅಲ್ಪಸಂಖ್ಯಾತ ಅಭ್ಯರ್ಥಿ ನಿಂತಿದ್ದ. ಅಷ್ಟಿದ್ರೂ ಕೂಡ ಒನ್ ಸೈಡೆಡ್ ಆಗಿ ಶಾಮನೂರ್ ಶಿವಶಂಕರಪ್ಪ ಅವ್ರನ್ನ ಕಾಂಗ್ರೆಸ್ ಪಕ್ಷವನ್ನು ಅಲ್ಪಸಂಖ್ಯಾತರು ಬೆಂಬಲಿಸ್ತಾ ಶಾಮನೂರ್ ಶಿವಶಂಕರಪ್ಪ ಅವರ ಗೆಲುವಿಗೆ ಕಾರಣರಾದರು. ಈಗಲೂ ಸಹ ಮೇಲ್ನೋಟಕ್ಕೆ ಏನು ಅಪಸ್ವರ ಇದೆ, ಮತ್ತೊಂದಿದೆ ಅಂತ ನಾವು ಎಲ್ಲ ಹೇಳ್ತಾ ಇದ್ದೀವಿ. ನಾವು ಸ್ಥಳೀಯವಾಗಿ ಜನರ ಮಧ್ಯೆ ಹೋದಂತಹ ಸಂದರ್ಭದಲ್ಲಿ ಯುವ ಸಮುದಾಯಕ್ಕೆ ಸ್ವಲ್ಪ ಬೇಸರ ಆಗಲೇ ಅದು ಭಾಳ ತೀವ್ರತರದಲ್ಲಿ ಅವ್ರಿಗೆ ಹಚ್ಚಿತ್ತು. ಆದರೆ ಮಲ್ಲಿಕಾರ್ಜುನ ಮತ್ತು ಶಾಮನೂರ್ ಶಿವಶಂಕರಪ್ಪ ಅವರ ಜೊತೆ ಸಂಬಂಧ ಇಟ್ಟಂತಹ ಅನೇಕ ಕುಟುಂಬಗಳು ನೇರವಾಗಿ ಅವರಿಗೆ ಆರೋಗ್ಯದ ವ್ಯವಸ್ಥೆ ಆಗಿರ್ಬೋದು. ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕರ ತಲೆದಂಡ ಆಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು ಅಂತ ಶಾಸಕ ತನ್ವೀರ್ ಸೇಠ್ ಆಗ್ರಹಿಸಿದ್ದಾರೆ. ಪಕ್ಷಕ್ಕೆ ನಿಷ್ಠೆಯಿಂದ ದುಡಿದಿರೋದು ಮುಸ್ಲಿಂ ಸಮುದಾಯ. ಇಲ್ಲಿ ಒಬ್ಬರ ಹಿಂದೆ ಒಬ್ಬರಂತೆ ತಲೆದಂಡ ಆಗ್ತಾ ಇದೆ. ಇದು ರಾಂಗ್ ಮೆಸೇಜ್ ಹೋಗ್ತಾ ಇದೆ. ದಯವಿಟ್ಟು ಈ ವಿಚಾರದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲೇಬೇಕು, ಕೂಡಲೇ ಮಾಡಬೇಕು ಅಂತ ಹೇಳಿ ಶಾಸಕ ತನ್ವೀರ್ ಸೇಠ್ ಆಗ್ರಹಿಸಿದ್ದಾರೆ. ಒಂದೇ ಒಂದು ಉಪಚುನಾವಣೆ ಇಡೀ ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಆಯ್ತಾ ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಸಚಿವರು ಶಾಸಕರಾದಂಥ ತನ್ವೀರ್ ಸೇಠ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಈ ಹಿಂದೆ ಶಾಮನೂರ್ ಶಿವಶಂಕರಪ್ಪನವ್ರನ್ನೇ ಬೆಂಬಲಿಸ್ತಿದ್ರು. ಆದರೆ ಮುಸ್ಲಿಂ ಸಮುದಾಯಕ್ಕೂ ಕೂಡ ಟಿಕೆಟ್ ಬೇಕು ಅನ್ನೋಂಥದ್ದು ನಿನ್ನೆ ಮೊನ್ನೆದಲ್ಲ, ಭಾಳ ಹಿಂದಿನಿಂದಲೂ ಕೂಡ ಕೇಳ್ತಾ ಇದ್ರು. ಅವರ ಅಕಾಲಿಕ ಮರಣದ ನಂತರ ಆ ಸ್ಥಾನಕ್ಕೆ ಮುಸ್ಲಿಂ ಸಮುದಾಯ ಟಿಕೆಟ್ ಕೇಳ್ತು. ಸೊ ಇಲ್ಲಿಂದ ಶುರುವಾದಂಥ ಟಾರ್ಗೆಟು ಈ ಪಕ್ಷದಲ್ಲಿ ನಮ್ಮ ಪೋಷಣೆ ಮಾಡ್ತಿರುವಂಥ ಪಕ್ಷದಿಂದ ಅಪೇಕ್ಷೆ ಇಟ್ಕೋಬೇಕಾಗಿರುವಂಥದ್ದು ತಪ್ಪೇನಲ್ಲ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಈ ಹಿಂದೆಯಿಂದಲೂ ಕೂಡ ನಮ್ಮ ಸಮುದಾಯದ ಒಂದು ದೊಡ್ಡ ಒಂದು ಬೇಡಿಕೆ ಆ ಸ್ಥಾನವನ್ನು ನಮ್ಮ ಬಿಟ್ಕೊಡ್ಬೇಕು ಅಂತ. ಅಷ್ಟಿದ್ರೂ ಕೂಡ ಶಾಮನೂರ್ ಶಿವಶಂಕರಪ್ಪ ಅವ್ರಿಗೆ ಬೆಂಬಲಿಸ್ತಾ ಬಂದಿದ್ದೇವೆ. ಕಳೆದ ಚುನಾವಣೆಯಲ್ಲಿ ಶಾಮನೂರ್ ಶಿವಶಂಕರಪ್ಪ ಅವರು ಇದೇ ನನ್ನ ಕೊನೆಯ ಚುನಾವಣೆ, ಮುಂದೆ ನಾನು ಅಲ್ಪಸಂಖ್ಯಾತರಿಗೆ ಬಿಟ್ಕೊಡ್ತೀನಿ ಅನ್ನೋ ಮಾತು ಬಹಿರಂಗವಾಗಿ ಹೇಳಿರುವಂಥದ್ದು ನಮ್ಮ ಮುಂದೆ ಮಾಹಿತಿ ಇದೆ. ಆ ಸಂದರ್ಭದಲ್ಲೂ ಕೂಡ ನಿರ್ಣಾಯಕ ಮತಗಳು ಅಲ್ಪಸಂಖ್ಯಾತರಿದ್ದರೂ ಕೂಡ JDS ಇಂದ ಅಲ್ಪಸಂಖ್ಯಾತ ಅಭ್ಯರ್ಥಿ, SDP ಯಿಂದ ಅಲ್ಪಸಂಖ್ಯಾತ ಅಭ್ಯರ್ಥಿ, ಆ ಪಕ್ಷದಿಂದನೂ ಅಲ್ಪಸಂಖ್ಯಾತ ಅಭ್ಯರ್ಥಿ ನಿಂತಿದ್ದ. ಅಷ್ಟಿದ್ರೂ ಕೂಡ ಒನ್ ಸೈಡೆಡ್ ಆಗಿ ಶಾಮನೂರ್ ಶಿವಶಂಕರಪ್ಪ ಅವ್ರನ್ನ ಕಾಂಗ್ರೆಸ್ ಪಕ್ಷವನ್ನು ಅಲ್ಪಸಂಖ್ಯಾತರು ಬೆಂಬಲಿಸ್ತಾ ಶಾಮನೂರ್ ಶಿವಶಂಕರಪ್ಪ ಅವರ ಗೆಲುವಿಗೆ ಕಾರಣರಾದರು.
ಈಗಲೂ ಸಹ ಮೇಲ್ನೋಟಕ್ಕೆ ಏನು ಅಪಸ್ವರ ಇದೆ, ಮತ್ತೊಂದಿದೆ ಅಂತ ನಾವು ಎಲ್ಲ ಹೇಳ್ತಾ ಇದ್ದೀವಿ. ನಾವು ಸ್ಥಳೀಯವಾಗಿ ಜನರ ಮಧ್ಯೆ ಹೋದಂತಹ ಸಂದರ್ಭದಲ್ಲಿ ಯುವ ಸಮುದಾಯಕ್ಕೆ ಸ್ವಲ್ಪ ಬೇಸರ ಆಗಲೇ ಅದು ಭಾಳ ತೀವ್ರ ಥರದಲ್ಲಿ ಅವ್ರಿಗೆ ಹಚ್ಚಿತ್ತು. ಆದರೆ ಮಲ್ಲಿಕಾರ್ಜುನ ಮತ್ತು ಶಾಮನೂರು ಶಿವಶಂಕರಪ್ಪ ಅವರ ಜೊತೆ ಸಂಬಂಧ ಇಟ್ಟಂತಹ ಅನೇಕ ಕುಟುಂಬಗಳು ನೇರವಾಗಿ ಅವರಿಗೆ ಆರೋಗ್ಯದ ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕರ ತಲೆದಂಡ ಆಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು ಅಂತ ಶಾಸಕ ತನ್ವೀರ್ ಸೇಠ್ ಆಗ್ರಹಿಸಿದ್ದಾರೆ. ಪಕ್ಷಕ್ಕೆ ನಿಷ್ಠೆಯಿಂದ ದುಡಿದಿರೋದು ಮುಸ್ಲಿಂ ಸಮುದಾಯ. ಇಲ್ಲಿ ಒಬ್ಬರ ಹಿಂದೆ ಒಬ್ಬರಂತೆ ತಲೆದಂಡ ಆಗ್ತಾ ಇದೆ. ಇದು ರಾಂಗ್ ಮೆಸೇಜ್ ಹೋಗ್ತಾ ಇದೆ. ದಯವಿಟ್ಟು ಈ ವಿಚಾರದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲೇಬೇಕು, ಕೂಡಲೇ ಮಾಡಬೇಕು ಅಂತ ಹೇಳಿ ಶಾಸಕ ತನ್ವೀರ್ ಸೇಠ್ ಆಗ್ರಹಿಸಿದ್ದಾರೆ. ಒಂದೇ ಒಂದು ಉಪಚುನಾವಣೆ ಇಡೀ ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಆಯ್ತಾ ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದು, ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಸಚಿವರು ಶಾಸಕರಾದಂಥ ತನ್ವೀರ್ ಸೇಠ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಈ ಹಿಂದೆ ಶಾಮನೂರು ಶಿವಶಂಕರಪ್ಪನವ್ರನ್ನೇ ಬೆಂಬಲಿಸ್ತಿದ್ರು. ಆದರೆ ಮುಸ್ಲಿಂ ಸಮುದಾಯಕ್ಕೂ ಕೂಡ ಟಿಕೆಟ್ ಬೇಕು ಅನ್ನೋಂಥದ್ದು ನಿನ್ನೆ ಮೊನ್ನೆದಲ್ಲ, ಭಾಳ ಹಿಂದಿನಿಂದಲೂ ಕೂಡ ಕೇಳ್ತಾ ಇದ್ರು. ಅವರ ಅಕಾಲಿಕ ಮರಣದ ನಂತರ ಆ ಸ್ಥಾನಕ್ಕೆ ಮುಸ್ಲಿಂ ಸಮುದಾಯ ಟಿಕೆಟ್ ಕೇಳ್ತು. ಸೊ ಇಲ್ಲಿಂದ ಶುರುವಾದಂಥ ಟಾರ್ಗೆಟು ಈ ಪಕ್ಷದಲ್ಲಿ ನಮ್ಮ ಪೋಷಣೆ ಮಾಡ್ತಿರುವಂಥ ಪಕ್ಷದಿಂದ ಅಪೇಕ್ಷೆ ಇಟ್ಕೋಬೇಕಾಗಿರುವಂಥದ್ದು ತಪ್ಪೇನಲ್ಲ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಈ ಹಿಂದೆಯಿಂದಲೂ ಕೂಡ ನಮ್ಮ ಸಮುದಾಯದ ಒಂದು ದೊಡ್ಡ ಬೇಡಿಕೆ ಆ ಸ್ಥಾನವನ್ನು ನಮ್ಮ ಬಿಟ್ಕೊಡ್ಬೇಕು ಅಂತ. ಅಷ್ಟಿದ್ರೂ ಕೂಡ ಶಾಮನೂರು ಶಿವಶಂಕರಪ್ಪ ಅವ್ರಿಗೆ ಬೆಂಬಲಿಸ್ತಾ ಬಂದಿದ್ದೇವೆ. ಕಳೆದ ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು ಇದೇ ನನ್ನ ಕೊನೆಯ ಚುನಾವಣೆ, ಮುಂದೆ ನಾನು ಅಲ್ಪಸಂಖ್ಯಾತರಿಗೆ ಬಿಟ್ಕೊಡ್ತೀನಿ ಅನ್ನೋ ಮಾತು ಬಹಿರಂಗವಾಗಿ ಹೇಳಿರುವಂಥದ್ದು ನಮ್ಮ ಮುಂದೆ ಮಾಹಿತಿ ಇದೆ. ಆ ಸಂದರ್ಭದಲ್ಲೂ ಕೂಡ ನಿರ್ಣಾಯಕ ಮತಗಳು ಅಲ್ಪಸಂಖ್ಯಾತರಿದ್ದರೂ ಕೂಡ JDS ಇಂದ ಅಲ್ಪಸಂಖ್ಯಾತ ಅಭ್ಯರ್ಥಿ, SDPI ಅಲ್ಪಸಂಖ್ಯಾತ ಅಭ್ಯರ್ಥಿ, ಆ ಪಕ್ಷದಿಂದನೂ ಅಲ್ಪಸಂಖ್ಯಾತ ಅಭ್ಯರ್ಥಿ ನಿಂತಿದ್ದ. ಅಷ್ಟಿದ್ರೂ ಕೂಡ ಒನ್ ಸೈಡೆಡ್ ಆಗಿ ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಕಾಂಗ್ರೆಸ್ ಪಕ್ಷವನ್ನು ಅಲ್ಪಸಂಖ್ಯಾತರು ಬೆಂಬಲಿಸ್ತಾ ಶಾಮನೂರು ಶಿವಶಂಕರಪ್ಪ ಅವರ ಗೆಲುವಿಗೆ ಕಾರಣರಾದರು. ಈಗಲೂ ಸಹ ಮೇಲ್ನೋಟಕ್ಕೆ ಏನು ಅಪಸ್ವರ ಇದೆ, ಮತ್ತೊಂದಿದೆ ಅಂತ ನಾವು ಎಲ್ಲ ಹೇಳ್ತಾ ಇದ್ದೀವಿ. ನಾವು ಸ್ಥಳೀಯವಾಗಿ ಜನರ ಮಧ್ಯೆ ಹೋದಂತಹ ಸಂದರ್ಭದಲ್ಲಿ ಯುವ ಸಮುದಾಯಕ್ಕೆ ಸ್ವಲ್ಪ ಬೇಸರ ಆಗಲೇ ಅದು ಭಾಳ ತೀವ್ರ ಥರದಲ್ಲಿ ಅವ್ರಿಗೆ ಹಚ್ಚಿತ್ತು. ಆದರೆ ಮಲ್ಲಿಕಾರ್ಜುನ ಮತ್ತು ಶಾಮನೂರು ಶಿವಶಂಕರಪ್ಪ ಅವರ ಜೊತೆ ಸಂಬಂಧ ಇಟ್ಟಂತಹ ಅನೇಕ ಕುಟುಂಬಗಳು ನೇರವಾಗಿ ಅವರಿಗೆ ಆರೋಗ್ಯದ ವ್ಯವಸ್ಥೆ ಆಗಿರ್ಬೋದು. ಕಾಂಗ್ರೆಸ್ನಲ್ಲಿ ಮುಸ್ಲಿಂ ನಾಯಕರ ತಲೆದಂಡ ಆಗ್ತಾ ಇರುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಬೇಕು ಅಂತ ಶಾಸಕ ತನ್ವೀರ್ ಸೇಠ್ ಆಗ್ರಹಿಸಿದ್ದಾರೆ. ಪಕ್ಷಕ್ಕೆ ನಿಷ್ಠೆಯಿಂದ ದುಡಿದಿರೋದು ಮುಸ್ಲಿಂ ಸಮುದಾಯ. ಇಲ್ಲಿ ಒಬ್ಬರ ಹಿಂದೆ ಒಬ್ಬರಂತೆ ತಲೆದಂಡ ಆಗ್ತಾ ಇದೆ. ಇದು ರಾಂಗ್ ಮೆಸೇಜ್ ಹೋಗ್ತಾ ಇದೆ. ದಯವಿಟ್ಟು ಈ ವಿಚಾರದಲ್ಲಿ ಹೈಕಮಾಂಡ್ ಮಧ್ಯಪ್ರವೇಶ ಮಾಡಲೇಬೇಕು, ಕೂಡಲೇ ಮಾಡಬೇಕು ಅಂತ ಹೇಳಿ ಶಾಸಕ ತನ್ವೀರ್ ಸೇಠ್ ಆಗ್ರಹಿಸಿದ್ದಾರೆ. ಒಂದೇ ಒಂದು ಉಪಚುನಾವಣೆ ಇಡೀ ಮುಸ್ಲಿಂ ಸಮುದಾಯವನ್ನು ಟಾರ್ಗೆಟ್ ಆಯ್ತಾ ಕಾಂಗ್ರೆಸ್ನಲ್ಲಿ ಅನ್ನುವಂಥದ್ದು, ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಮಾಜಿ ಸಚಿವರು ಶಾಸಕರಾದಂಥ ತನ್ವೀರ್ ಸೇಠ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸರ್, ಈ ಚುನಾವಣೆ ಬಂದಂಥ ಸಂದರ್ಭದಲ್ಲಿ ದಾವಣಗೆರೆಯಲ್ಲಿ ಈ ಹಿಂದೆ ಶಾಮನೂರು ಶಿವಶಂಕರಪ್ಪನವ್ರನ್ನೇ ಬೆಂಬಲಿಸ್ತಿದ್ರು. ಆದರೆ ಮುಸ್ಲಿಂ ಸಮುದಾಯಕ್ಕೂ ಕೂಡ ಟಿಕೆಟ್ ಬೇಕು ಅನ್ನೋಂಥದ್ದು ನಿನ್ನೆ ಮೊನ್ನೆದಲ್ಲ, ಭಾಳ ಹಿಂದಿನಿಂದಲೂ ಕೂಡ ಕೇಳ್ತಾ ಇದ್ರು. ಅವರ ಅಕಾಲಿಕ ಮರಣದ ನಂತರ ಆ ಸ್ಥಾನಕ್ಕೆ ಮುಸ್ಲಿಂ ಸಮುದಾಯ ಟಿಕೆಟ್ ಕೇಳ್ತು. ಸೊ ಇಲ್ಲಿಂದ ಶುರುವಾದಂಥ ಟಾರ್ಗೆಟು ಈ ಪಕ್ಷದಲ್ಲಿ ನಮ್ಮ ಪೋಷಣೆ ಮಾಡ್ತಿರುವಂಥ ಪಕ್ಷದಿಂದ ಅಪೇಕ್ಷೆ ಇಟ್ಕೋಬೇಕಾಗಿರುವಂಥದ್ದು ತಪ್ಪೇನಲ್ಲ. ದಾವಣಗೆರೆ ದಕ್ಷಿಣ ವಿಧಾನಸಭಾ ಕ್ಷೇತ್ರ ಈ ಹಿಂದೆಯಿಂದಲೂ ಕೂಡ ನಮ್ಮ ಸಮುದಾಯದ ಒಂದು ದೊಡ್ಡ ಬೇಡಿಕೆ ಆ ಸ್ಥಾನವನ್ನು ನಮ್ಮ ಬಿಟ್ಕೊಡ್ಬೇಕು ಅಂತ. ಅಷ್ಟಿದ್ರೂ ಕೂಡ ಶಾಮನೂರು ಶಿವಶಂಕರಪ್ಪ ಅವ್ರಿಗೆ ಬೆಂಬಲಿಸ್ತಾ ಬಂದಿದ್ದೇವೆ. ಕಳೆದ ಚುನಾವಣೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರು
ಇದೇ ನನ್ನ ಕೊನೆಯ ಚುನಾವಣೆ, ಮುಂದೆ ನಾನು ಅಲ್ಪಸಂಖ್ಯಾತರಿಗೆ ಬಿಟ್ಕೊಡ್ತೀನಿ ಅನ್ನೋ ಮಾತು ಬಹಿರಂಗವಾಗಿ ಹೇಳಿರುವಂಥದ್ದು ನಮ್ಮ ಮುಂದೆ ಮಾಹಿತಿ ಇದೆ. ಆ ಸಂದರ್ಭದಲ್ಲೂ ಕೂಡ ನಿರ್ಣಾಯಕ ಮತಗಳು ಅಲ್ಪಸಂಖ್ಯಾತರಿದ್ದರೂ ಕೂಡ JDS ಇಂದ ಅಲ್ಪಸಂಖ್ಯಾತ ಅಭ್ಯರ್ಥಿ, SDP ಯಿಂದ ಅಲ್ಪಸಂಖ್ಯಾತ ಅಭ್ಯರ್ಥಿ, ಆ ಪಕ್ಷದಿಂದನೂ ಅಲ್ಪಸಂಖ್ಯಾತ ಅಭ್ಯರ್ಥಿ ನಿಂತಿದ್ದ. ಅಷ್ಟಿದ್ರೂ ಕೂಡ ಒನ್ ಸೈಡೆಡ್ ಆಗಿ ಶಾಮನೂರು ಶಿವಶಂಕರಪ್ಪ ಅವ್ರನ್ನ ಕಾಂಗ್ರೆಸ್ ಪಕ್ಷವನ್ನು ಅಲ್ಪಸಂಖ್ಯಾತರು ಬೆಂಬಲಿಸ್ತಾ ಶಾಮನೂರು ಶಿವಶಂಕರಪ್ಪ ಅವರ ಗೆಲುವಿಗೆ ಕಾರಣರಾದರು. ಈಗಲೂ ಸಹ ಮೇಲ್ನೋಟಕ್ಕೆ ಏನು ಅಪಸ್ವರ ಇದೆ, ಮತ್ತೊಂದಿದೆ ಅಂತ ನಾವು ಎಲ್ಲ ಹೇಳ್ತಾ ಇದ್ದೀವಿ. ನಾವು ಸ್ಥಳೀಯವಾಗಿ ಜನರ ಮಧ್ಯೆ ಹೋದಂತಹ ಸಂದರ್ಭದಲ್ಲಿ ಯುವ ಸಮುದಾಯಕ್ಕೆ ಸ್ವಲ್ಪ ಬೇಸರ ಆಗಲೇ ಅದು ಭಾಳ ತೀವ್ರ ಥರದಲ್ಲಿ ಅವ್ರಿಗೆ ಹಚ್ಚಿತ್ತು. ಆದರೆ ಮಲ್ಲಿಕಾರ್ಜುನ ಮತ್ತು ಶಾಮನೂರು ಶಿವಶಂಕರಪ್ಪ ಅವರ ಜೊತೆ ಸಂಬಂಧ ಇಟ್ಟಂತಹ ಅನೇಕ ಕುಟುಂಬಗಳು ನೇರವಾಗಿ ಅವ್ರಿಗೆ ಆರೋಗ್ಯದ ವ್ಯವಸ್ಥೆ ಆಗಿರ್ಬೋದು,